ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಅಮ್ಮ ಲೇ ಜಾಜಿ ಅಮ್ಮನವರು ಸದಾಕಾಲ ನಿನ್ನನ್ನು ಕಾಪಾಡ್ತಿರ್ತಾರೆ. ನೀನು ಎಲ್ಲೇ ಹೋದರೂ ಅವ್ರು ಅಲ್ಲಲ್ಲಿ ಬರ್ತಿರ್ತಾರೆ. ಶ್ರೀಚಕ್ರ ಒಂದು ಅಗಾಧವಾದ ಶಕ್ತಿ. ಶ್ರದ್ಧೆಯಿಂದ ಉಪಾಸನೆ ಮಾಡಿದರೆ ಮಾತ್ರ ಫಲ ನಿಶ್ಚಿತ. ಗಂಗೆ ಚಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. कराग्रे वसते लक्ष्मी करमध्ये सरस्वती माणिक्यवीणामुपलालयन्तीं मदालसां मञ्जुळवाग्विलासां माहेन्द्रनीलद्युति कोमलाङ्गीं मातङ्गकन्या मनसा स्मरामि. करदर्शनम् नमस्तेस्तु महामाये श्रीपीठे सुरपूजिते चतुर्भुजे चन्द्रकलावतंसे कुचोन्नते कुङ्कुमरागशोणे पुण्ड्रेक्षुपाशाङ्कुश पुष्पबाण हस्ते नमस्ते जगदेकमातः. शङ्खचक्रगदाहस्ते महालक्ष्मी नमोस्तुते. उत्तिष्ठोत्तिष्ठ गोविन्द उत्तिष्ठ गरुडध्वज. माता मर्कतश्यामा मातङ्गीं मधुशालिनीं कुर्यात् कटाक्षं कल्याणी कदम्बवनवासिनी. नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोस्तुते. जय जननी सुधा समुद्रान्त हृद्यन्मणिद्वीप सम्रूढ बिल्वाट विमध्य कल्पद्रुमा कल्प कादम्ब कान्तार वासप्रिये कृत्तिवासप्रिये सर्वलोकप्रिये. श्वेतांबरधरे देवी नानालङ्कारभूषिते जगत्स्थिते जगन्माता महालक्ष्मी नमोस्तुते. नमस्तुभ्यं पादस्पर्शं क्षमस्व मे. ಪರವಾಗಿಲ್ವೇ? ಈ ನಡುವೆ ನೀನು ವಿಭೂತಿ ಇಟ್ಕೊಳ್ಳೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ, ಮತ್ತೆ ಶುರು ಮಾಡಿದ್ಯಲ್ಲ, ಸಂತೋಷ ಕಣೋ. ನಿನ್ನೆ ರಾತ್ರಿ ಅಜ್ಜ ದೇವ್ರ ಬಗ್ಗೆ ಶ್ರೀಚಕ್ರದ ಬಗ್ಗೆ ಪೂಜೆ ಬಗ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ನನಗೂ ಯಾಕೋ ಇದೆಲ್ಲ ಮಾಡಬೇಕು ಅನ್ನಿಸ್ತಾ ಇದೆ. ಇನ್ನು ಮುಂದೆ ಸಂಜೆ ಪೂಜೆನೂ ಮಾಡ್ತೀನಿ. ಸಂತೋಷ. ಒಳ್ಳೆಯದು ಅಷ್ಟೇ, ಕೆಟ್ಟದ್ದು ಅಷ್ಟೇ. ಒಬ್ಬರು ಹೇಳಿದ್ದು ಇನ್ನೊಬ್ಬರಿಗೆ ಮನನ ಆಗುತ್ತೆ. ಮಗು ವಿದ್ಯಾಶಂಕರ, ನಿತ್ಯ ಪೂಜೆ ಶುರು ಮಾಡ್ಕೊ. ಅದ್ರ ಜೊತೆಗೆ ಒಂದಿಷ್ಟು ದೈವತ್ವ ವಿಚಾರಗಳನ್ನು ನಿತ್ಯ ನಾನು ತಿಳಿಸ್ಕೊಡ್ತೀನಿ ನಿನಗೆ. ದೇವರ ಸ್ಮರಣೆ, ಪೂಜೆ, ಧ್ಯಾನ, ಆರಾಧನೆ ಸದಾಕಾಲ ಮಾಡ್ತಾ ಇದ್ದರೆ ದೇವತೆಯ ದೃಷ್ಟಿ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ. ಅವರ ಅನುಗ್ರಹ ಸಿಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ಯಶಸ್ಸು, ಆತ್ಮತೃಪ್ತಿ ಸಿಗುತ್ತೆ. ನಮ್ಮ ಮನೆ ಮೊದಲಿನ ಥರನೇ ಆಗ್ತಾ ಇದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ಏನಾದರೂ ತಿಳಿತೆ? ಏನು ಅಂತಲೇ ಗೊತ್ತಾಗ್ತಿಲ್ಲ. ಆ ಅಮ್ಮನವರು ಕಣ್ಕಟ್ಟ ಆಟ ಆಡ್ತಾ ಇದ್ದಾಳೆ.
ನಾನು ಒಂದು ದಾರಿ ಹುಡುಕಿದ್ರೆ ಆ ದಿಕ್ಕನ್ನೇ ತಪ್ಪಿಸಿದ್ದಾಳೆ. ಮತ್ತೀಗ ಮುಂದೆ ಆ ವ್ಯಕ್ತಿಗಳು ಯಾರು, ಎಲ್ಲಿಂದ ಬಂದಿದ್ದಾರೆ, ಅವ್ರ ಶಕ್ತಿ ಎಷ್ಟಿದೆ ಅಂತ ಕಂಡು ಹಿಡಿಯಲೇಬೇಕು. ರೋಗದ ಮೂಲ ಗೊತ್ತಾದ್ರೆ ಮದ್ದು ಹಾಕಿ ವಾಸಿ ಮಾಡ್ಬೋದು. ಆದರೆ ಇಲ್ಲಿ ರೋಗದ ಮೂಲವೇ ಪತ್ತೆ ಆಗ್ತಿಲ್ವೇ? ನನ್ನ ತಾಯಿಗೆ ಪ್ರಶ್ನೆ ಹಾಕಿ ಕೇಳಿದೆ, ಅವಳಿಂದ ಉತ್ತರ ಬರ್ತಿಲ್ಲ. ವಿಳೆದೆಲೆಗೆ ಕಪ್ಪಚ್ಚಿ ನೋಡಿದೆ, ಏನು ಕಾಣ್ತಿಲ್ಲ. ಯಾವ ಸುಳಿವನ್ನು ಬಿಟ್ಕೊಡ್ತಿಲ್ಲ. ಚಕ್ರಾಪುರಿಯ ತ್ರಿಪುರ ಸುಂದರಿ ಅಮ್ಮನವರು. ಈ 5-6 ದಿನಗಳ ಹಿಂದೆ ಈ ಊರಿಗೆ ಯಾರೋ ಹೊಸಬ್ರು ಬಂದಿದ್ದಾರೆ. ಅವರು ಯಾರು ಅಂತ ಪತ್ತೆ ಹಚ್ಚಿದ್ರೆ ಅವರು ಎಂಥವ್ರು ಅಂತ ಗೊತ್ತಾಗುತ್ತೆ. ಇವತ್ತು ಊರು ಸುತ್ತೋದಕ್ಕೆ ನಾನು ಹೋಗ್ಲಾ? ಇವತ್ತು ಪತ್ತೆ ಹಚ್ಚಲೇಬೇಕು. ನೀನು ಹೋಗು, ನಾನು ಹೋಗ್ತೀನಿ. ಉತ್ಸವ ಕಾಲ, ಶ್ರೀಚಕ್ರ ಉದ್ಭವಕ್ಕೆ ಇನ್ನು ಹೆಚ್ಚು ಸಮಯ ಇಲ್ಲ. ಈಗಲಿಂದಲೇ ನಾವು ನಮ್ಮ ಶಕ್ತಿಗಳನ್ನು ಕಾಪಾಡಿಕೊಳ್ಳಿಲ್ಲ ಅಂದರೆ ಶ್ರೀಚಕ್ರ ಪಡೆಯೋದು ತುಂಬ ಕಷ್ಟ ಆಗುತ್ತೆ. ಮಣಿಕಂಠ, 5-6 ದಿವಸಗಳ ಹಿಂದೆ ಈ ಊರಿಗೆ ಯಾರು ಹೊಸಬರು ಬಂದಿದ್ದಾರೆ ಅಂತ ಪತ್ತೆ ಹಚ್ಚು. ಆಗಲಿ, ನೀವೇನು ಚಿಂತೆ ಮಾಡಬೇಡಿ. ನಮ್ಮ ತಾಯಿ ನಮ್ಮನ್ನು ಕಾಪಾಡ್ತಾರೆ. ದೇವು, ದೇವು, ಏನೋ ಅದು ನಿನ್ನ ವೇಷ? ಅದಿರಲಿ, ನೀನು ಹೇಗಿದ್ಯಾ? ಹೀಗಿದ್ದೀನಿ ನೋಡು, ನಿನ್ನ ಮುಂದೆನೇ ನಿಂತಿದ್ದೀನಿ. ನಿನ್ನ ಕತೆ ಹೇಳು. ಒಂದು ದಿವಸ ಕಾಣಿಸಿದ್ರೆ 10 ದಿನ ಮಾಯವಾಗಿಬಿಟ್ಟಿರ್ತೀಯಲ್ಲೋ, ಎಲ್ಲಿದ್ದೆ ಇಷ್ಟು ದಿನ? ಅದು ಏನಾಯ್ತು ಅಂದರೆ ಲಲಿತಕ್ಕ, ಒಂದು ಪೂಜೆ. ಅದ್ಯಾವ ಪೂಜೆ ಮಾಡ್ತಿದ್ಯೋ ಈ ಚಕ್ರಪುರಿಯಲ್ಲಿ? ಯಾಕೆ ಹೀಗೆ ಮಾಡ್ತೀಯ ದೇವು? ನಾನೇನು ಮಾಡಿದೆ ಲಲಿತಕ್ಕ? ಅದು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ ನಿಂಗೆ? ಲಲಿತಕ್ಕ, ಅದು ಏನು ಅದು ಇದು ಅಂತ ತಡವರಿಸ್ತಾ ಇದೆಯಾ? ಊರಿಗೆ ಬಂದು ಎಷ್ಟು ದಿನ ಆಯಿತು? ಬಿರುಗಾಳಿ ಹಾಗೆ ಬರ್ತೀಯಾ, ಹಾಗೆ ಹೊರಟು ಬಿಡ್ತೀಯಾ? ಏನಾಗಿದೆ ನಿನಗೆ? ಮನೆಗೆ ಬಂದು 1-2 ಗಳಿಗೆ ಇದ್ದು ಹೋಗೋದಕ್ಕೆ? ಲಲಿತಕ್ಕ, ನಿನಗೆ ಮುಖ ತೋರ್ಸೋಕ್ಕೂ ಯೋಗ್ಯತೆ ಇಲ್ಲ ನನಗೆ. ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನೆಮ್ಮದಿ ಕಳ್ಕೊಂಡಿದ್ದೀನಿ. ಕೊಟ್ಟ ಮಾತಿಗೆ ತಪ್ಪಿದ್ದೀನಿ. ನಿನ್ನ ಮಗಳನ್ನ ಉಳಿಸ್ಕೊಡೋಕ್ಕಾಗಲಿಲ್ಲ ನನ್ನಿಂದ. ನಿನಗೆ, ನಿನ್ನ ಮನೆಯವ್ರಿಗೆ ಅನ್ಯಾಯ ಮಾಡಿಬಿಟ್ಟಿದ್ದೀನಿ ನಾನು. ಅಪರಾಧಿ ಭಾವ ಆವರಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಏನದಕ್ಕೆ ಹೇಳಿದೆವು? ಅದಕ್ಕೆ ಆ ಮಹಾತಾಯಿ ಪೂಜೆ ಪುನಸ್ಕಾರಗಳಲ್ಲಿ ಮಗ್ನನಾಗಿ ಪಾಪ ತೊಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ಪ್ರಾಯಶ್ಚಿತ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಮನೆಗೆ ಬರೋಕ್ಕಾಗಲಿಲ್ಲ. ನಮ್ಮ ಮಗಳ ವಿಧಿ ಬರಹಕ್ಕೆ ನೀನೇನು ಮಾಡ್ತೀಯ ಹೇಳು? ಅವಳು ಹುಟ್ಟಿದ ದಿನಾನೇ ಅವಳು ಸಾವು ಅಂತ ತಾಯಿ ಬರ್ತಿದ್ಲು. ಅವಳು ಅಲ್ಪಾಯುಷಿ ಅಂತ ವಿಧಿನೇ ತೀರ್ಮಾನಿಸಾಗಿತ್ತು. ಇದರಲ್ಲಿ ನಿನ್ನ ಪಾತ್ರವಾಗಲಿ ತಪ್ಪಾಗಲಿ ಏನಿದೆ ಹೇಳು? ಅದನ್ನೆಲ್ಲ ನಿನ್ನ ಮನಸ್ಸಿಂದ ತೆಗೆದುಹಾಕು. ನಿಂದು ದೊಡ್ಡ ಮನಸ್ಸು ಲಲಿತಕ್ಕ. ತನ್ನ ಜೀವನದ ಪಯಣ ಮುಗಿಸಿ
ನನ್ನ ಮಗಳು ಎಲ್ಲರನ್ನೂ ಬಿಟ್ಟು ಹೋದ್ಲು, ಮುಗೀತು. ನಮ್ಮ ಪಯಣ ಮುಗಿಯೋವರೆಗೂ ನಾವು ಮುಂದಕ್ಕೆ ಸಾಗಲೇಬೇಕು ಅಲ್ವಾ? ತಾಯಿ ಹೃದಯಕ್ಕೆ ಆಘಾತ ತಂದಿದ್ದೀನಿ ನಾನು, ಪಾಪಿ ನಾನು. ನನ್ನ ಮೇಲೆ ನಿಂದ ಋಣ ಹೆಚ್ಚಿದೆ. ಋಣನೂ ಇಲ್ಲ, ಎಂಥದ್ದೂ ಇಲ್ಲ. ನೀನು ಸಿಕ್ಕಿದ್ದು ಒಳ್ಳೇದಾಯ್ತು ನೋಡು. ಇಲ್ಲದೇ ಇದ್ದರೆ ನಿನ್ನನ್ನು ಹುಡುಕೊಂಡು ಊರೆಲ್ಲ ಅಲಿಬೇಕಾಗಿತ್ತು ವಿಷಯ ತಿಳಿಸೋದಕ್ಕೆ. ಯಾವ ವಿಷಯ ಲಲಿತಕ್ಕ? ದುರ್ಗಾ ಸಪ್ತಾಹ ಮಾಡಬೇಕು ಅಂತ ನಿಶ್ಚಯಿಸಿದ್ದೀವಿ. ಜಾಜಿ ಕೈಲಿ ನೀನು ಬಾ ಮನೆಗೆ. ಜಾಜಿನ? ಯಾರದು? ನಿನಗೆ ವಿಚಾರಗಳು ಗೊತ್ತೇ ಇಲ್ಲ ಅಲ್ವಾ? ಹೇಗೆ ಗೊತ್ತಾಗತ್ತೆ? ನೀನು ಮನೆಗೆ ಬಂದಿದ್ರೆ ತಾನೇ ಗೊತ್ತಾಗೋದಕ್ಕೆ. ನಡಿ ಹೋಗೋಣ. ಈಗಲ? ಮತ್ತದೇ ರಾಗ ಹಾಡ್ಬೇಡ ನೀನು. ಇಲ್ಲ ಲಲಿತಕ್ಕ, ಈಗೊಂದು ತುರ್ತು ಕೆಲಸ ಇದೆ, ನಾನು ನಂತರ ಬರ್ತೀನಿ. ಏ ದೇವು, ನಿಂತ್ಕೊಳ್ಳೋ. ನಮ್ಮ ಮನೆಗೆ ನಮ್ಮ ಮಾವನವ್ರು ಬಂದಿದ್ದಾರೆ. ಅವ್ರು ಬಂದು 5-6 ದಿನ ಆಯ್ತು. ಅವ್ರ ಜೊತೆಗೆ ನಮ್ಮ ಮಗಳು ಓರ್ಗೆ ಅವಳೊಬ್ಳು ಹುಡುಗಿನೂ ಬಂದಿದ್ದಾಳೆ. ಅವಳೇ ಜಾಜಿ. ನಮ್ಮ ಮನೆಗೆ ನಮ್ಮ ಮಾವನವ್ರು ಬಂದಿದ್ದಾರೆ. ಅವ್ರು ಬಂದು 5-6 ದಿನ ಆಯ್ತು. ಅವ್ರ ಜೊತೆಗೆ ನಮ್ಮ ಮಗಳು ಓರ್ಗೆ ಅವಳೊಬ್ಳು ಹುಡುಗಿನೂ ಬಂದಿದ್ದಾಳೆ. ಅವಳೇ ಜಾಜಿ. ಲಲಿತಾ, 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 ಏನ್ರಿ? ಇಲ್ಲಿ ನೋಡು, ಏನ್ ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತಂದ್ರಿ? ನಮ್ಮ ದೇವಸ್ಥಾನದ ಹತ್ರ ಧರ್ಮಾವರದಿಂದ ತಂದು ಮಾರ್ತಾ ಇದ್ದ, ಎಲ್ಲರೂ ತಗೋತಿದ್ರು. ನನಗೆ ಜಾಜಿ ನೆನಪಾಯ್ತು, ಅವಳಿಗೆ ಅಂತ ತಂದೆ. ಅವಳಿಗೆ ಒಪ್ಪುತ್ತಲ್ವಾ? ಒಪ್ಪದೆ ಏನು, ತುಂಬಾ ಚೆನ್ನಾಗಿದೆ ನಿಮ್ಮ ಆಯ್ಕೆ. ನೀನೇನೋ ಚೆನ್ನಾಗಿದೆ ಅಂತ್ಯ, ಅವಳಿಗೆ ಇಷ್ಟ ಆಗ್ಬೇಕಲ್ಲ. ಅವಳಿಗೆ ಯಾವ ಬಣ್ಣ ಇಷ್ಟವೋ ಏನೋ. ಯೋಚನೆ ಮಾಡಬೇಡಿ, ಅವಳಿಗೂ ಈ ಬಣ್ಣ ಖಂಡಿತ ಇಷ್ಟ ಆಗುತ್ತೆ. ಕಾಲಚಕ್ರ ಎಷ್ಟು ಬೇಗ ಉರುಳ್ತಾ ಇದೆ ನೋಡು. ನಾವು ನಮ್ಮ ಮುದ್ದಿನ ಮಗಳ ಸ್ಥಾನನ ಜಾಜಿಗೆ ಎಷ್ಟು ಬೇಗ ಬಿಟ್ಟುಕೊಟ್ಬಿಟ್ವಿ ಅಲ್ವಾ? ಅವಳು ನಮ್ಮ ಜೊತೆ ಇದ್ಲೋ ಇಲ್ವೋ ಅನ್ನುವಷ್ಟು ಬೇಗವಾಗಿ. ಹೌದು ರೀ, ನಮ್ಮ ಮಗಳು ನಮ್ಮ ಮಡ್ಲಲ್ಲಿ ಹುಟ್ಟಿದ್ಲು, ಆಡಿದ್ಲು, ಬೆಳೆದ್ಲು, ದೊಡ್ಡೋಳಾದ್ಲು. ಆಟ ಕೋಪ ಮುನಿಸ್ಕೊಂಡು ನಕ್ಕು ನಲಿಸಿ ಅಳಿಸಿ ಕೊನೆಗೆ ಇದ್ದಕ್ಕಿದ್ದ ಹಾಗೆ ಹೊರಟೋದ್ಲು. ಹೀಗೋಳು ನಮ್ಮ ಪಾಲಿಗೆ ಬರೀ ನೆನಪು ಅಷ್ಟೆ. ಮಾವನವರೇ ಹೇಳಿದ್ರಲ್ಲ, ನಮ್ಮ ಮಗಳ ಜೀವನೇ ಈ ಜಾಜಿಯೊಳಗೆ ಸೇರ್ಕೊಂಡಿದೆ ಅಂತ. ಅಂದಮೇಲೆ ಇವಳು ನಮ್ಮ ಮಗಳೇ. ರೂಪ ಬೇರೆ ಆಗಿದ್ರು ಒಳಗಿರೋ ಜೀವ ನಮ್ಮ ಮಗಳದೇ ಅಂತ ಗೊತ್ತಾದ ಮೇಲೆ ಅವಳು ನಮ್ಮ ಮನಸ್ಸಿಂದ ದೂರ ಇರೋದಕ್ಕಾಗೋದಿಲ್ಲ. ಈಗ ಇವಳೇ ನಮ್ಮ ಮನಸ್ಸು ಹೃದಯದೊಳಗೆ ತುಂಬಿಕೊಂಡಿದ್ದಾಳೆ. ಜಾಜಿ ಸಂತೋಷವಾಗಿದ್ದರೆ ನಮ್ಮ ಮಗಳು ಸಂತೋಷವಾಗಿದ್ದಾಳೆ ಅಂತ ಅನ್ನಿಸ್ತಾ ಇರುತ್ತೆ. ಕಣ್ಣೆದುರಿಗಿಲ್ದವಳು ಮನಸ್ಸಿನಲ್ಲೂ ಇರೋಲ್ವಂತೆ. ಮಗಳು ಹೋದ್ಲು, ಆದರೆ ಅವಳ ಸ್ಥಾನಕ್ಕೆ ಬಂದ ಜಾಜಿನ ಎಷ್ಟು ಬೇಗ ಒಪ್ಕೊಂಡ್ಬಿಟ್ಟೆ ಲಲಿತಾ ನೀನು. ಆಶ್ಚರ್ಯ ನನಗೆ, ಹೇಗೆ ಸಾಧ್ಯ ಆಯಿತು ಇದು? ಅವಳು ನನ್ನ ಮನಸ್ಸಿನಲ್ಲಿ ಸದಾ ಜೀವಂತವಾಗೇ ಇರ್ತಾಳೆ. ಆದರೂ ಒಳಗಡೆ ಹೆತ್ತ ಕರಳಿಗೆ ಅನ್ನಿಸ್ತಾ ಇರುತ್ತೆ, ನನ್ನ ಮಗಳು ವಾಪಸ್ ಬಂದಿದ್ದಾಳೆ. ನನ್ನ ಜಗಳಗಂಟಿ ಮುದ್ದಿನ ಮಗಳು
ಸದಾ ನನ್ನ ಮುಂದೆ ಓಡಾಡ್ಕೊಂಡಿರ್ತಾಳೆ ಅಂತ. ನಮ್ಮ ಮಮತೆನೆಲ್ಲ ದಾರೆ ಎರೆದು ಜಾಜಿನ ಪ್ರೀತಿಯಿಂದ ನೋಡ್ಕೊಳ್ಳೋಣ. ಗಂಡಸರಿಗೆ ಹೆಂಗರಳಿರಬಹುದು, ಅದರಲ್ಲೂ ಹೆಣ್ಣು ಮಕ್ಕಳ ತಂದೆಯರಿಗೆ ಅದಿರೋದು ಸಹಜ. ಆದರೆ ಹೆಂಗರಳು ತಾಯಿ ಕರುಳಿಗೆ ಸಮ ಆಗೋಕೆ ಯಾವತ್ತಿಗೂ ಸಾಧ್ಯ ಇಲ್ಲ. 9 ತಿಂಗಳು ಹೊತ್ತು ಹೆರಿಗೆ ನೋವುಂಡು ಮಗುವಿಗೆ ಜನ್ಮ ಕೊಟ್ಟು ತಾನಿನ್ನೊಂದು ಜನ್ಮ ಪಡೋ ತಾಯಿಗೆ ತಂದೆ ಹೃದಯ ಯಾವತ್ತೂ ಸರಿಸಮ ಅಲ್ಲ. ಎಷ್ಟು ದೊಡ್ಡ ಮನಸ್ಸು ಲಲಿತಾ ನಿಂತು. ನೀನು ಹೆತ್ತ ಮಗಳು ಇಲ್ಲ ಅಂತಾಗಿ ಅವಳ ಅಂತ್ಯ ಸಂಸ್ಕಾರ ಆದಮೇಲೆ ಆ ಜೀವ ಇನ್ನೊಂದು ದೇಹದೊಳಗೆ ಸೇರಿಕೊಂಡಿದೆ ಅಂದಮೇಲೆ ಅದಕ್ಕೆ ನಿನ್ನ ತಾಯ್ತನನ ಧಾರೆ ಎರೆಯೋಕ್ಕೆ ಸಿದ್ಧವಾಗಿಬಿಟ್ಟಿದೆಯಾ? ನಿನ್ನ ತಾಯ್ತನ ಪ್ರೀತಿ ಎಂದೂ ಬತ್ತದೇ ಇರಲಿ. ನಿನ್ನನ್ನು ಹೆಂಡತಿಯಾಗಿ ಪಡೆಯೋಕ್ಕೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನೋ. ನಂದು ಸುಂದ್ರಿದು ಪ್ರಾಕೃತಿಕ ಸಂಬಂಧ. ಆದರೂ ಅವಳನ್ನ ನನಗಿಂತ ಹೆಚ್ಚಾಗಿ ನೀವೇ ಹಚ್ಕೊಂಡಿದ್ರಿ. ಮಗಳ ಜೀವ ಜಾಜಿಯೊಳಗಿದೆ ಅಂತ ಗೊತ್ತಾದ ಮೇಲೂ ನಿಮ್ಗೆ ಅವಳನ್ನ ನಿಮ್ಮ ಮನಸ್ಸಿಗೆ ಯಾಕೆ ಹತ್ರ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ? ಮಮತೆ, ತಾಯ್ತನ ಒಂದು ಹೆಣ್ಣಿಗೆ ದೇವರು ಕೊಟ್ಟ ವರ ಇರಬಹುದು. ಆದರೆ ತಂದೆಯಾದವನಿಗೆ ಅದನ್ನು ಪಡೆಯೋದಕ್ಕೆ ತುಂಬ ಶ್ರಮ ಪಡಬೇಕು. ತಂದೆಯಾಗಿ ನನ್ನ ಹೃದಯಕ್ಕೆ ಅಷ್ಟು ದೊಡ್ಡತನ ಇಲ್ಲ ಅನ್ಸುತ್ತೆ. ಬಹುಶಃ ಸಮಯ ಕಳೆದ ಹಾಗೆ, ಜಾಜಿ ಜೊತೆ ಹೆಚ್ಚು ಕಾಲ ಕಳೆದ ಹಾಗೆ ಅವಳನ್ನ ನನ್ನ ಮಗಳು ಅಂತ ಒಪ್ಕೊಳ್ಳೋಕೆ ಸಾಧ್ಯನೋ ಏನೋ. ರೀ, ಸಮಯನೇ ಗಾಯಗಳಿಗೆ ಮುಲಾಮಂತೆ. करकाचल भोज्याय नमः, करकाचल रूपिणे नमः, करामलक संस्थाय नमः, करामलक सिद्धिदाय नमः, करामलक काल्यै नमः, स्मशानाधीशाय नमः. ನನ್ನ ಖುಷಿ ಕಾರಣ ಏನು ಗೊತ್ತಾ ವಿರೂಪಾಕ್ಷ? ನಮ್ಮ ದಾರಿಗೆ ಅಡ್ಡ ಬರ್ತಿದ್ದ ಶತ್ರು ಯಾರು ಅಂತ ಸುಳಿವು ಸಿಕ್ತು. ಈಗ 6 ದಿನಗಳಿಂದ ಬಂದು ಚಕ್ರಾಪುರಿಯಲ್ಲಿ ನೆಲೆಸಿರೋ ಹೊಸ ವ್ಯಕ್ತಿ ಯಾರು ಅಂತ ತಿಳಿತು. ತಿಳಿತಾ? ಒಳ್ಳೇದಾಯ್ತು, ತುಂಬಾ ಒಳ್ಳೇದಾಯ್ತು ಕಡ್ಕಿ. ಅಂಗೈಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೋಸ್ಕರ ಊರೆಲ್ಲ ಹುಡುಕ್ಬಿಟ್ಟೆ. ಕಡೆಗೆ ನೋಡಿದ್ರೆ ಅವ್ರು ನನ್ನ ಲಲಿತಕ್ಕನ ಮನೆಯಲ್ಲೇ ಬಂದು ಉಳ್ಕೊಂಡಿದ್ದಾರೆ. ಒಬ್ರಲ್ಲ, ಇಬ್ರು. ಇಬ್ಬಿಬ್ರ? ನಮ್ಮ ಕಾರ್ಯಕ್ಕೆ ತಡೆ ಆಗ್ತಾ ಇರೋರು ಇಬ್ಬಿಬ್ರ? ಒಂಥರ ಹೌದು. ಅವರಿಬ್ರಲ್ಲಿ ನನ್ನ ಕೆಲಸ ಕಡ್ಡಿ ಬರ್ತಿರೋದು ಯಾರಂತ ತಿಳ್ಕೊಳ್ಬೇಕು. ಅದಕ್ಕೆ ನಾನು ಇವತ್ತು ಲಲಿತಕ್ಕನ ಮನೆಗೆ ಹೋಗ್ತಿದ್ದೀನಿ. ಏನ್ ಹೇಳ್ತಾ ಇದೀಯ ಕಡ್ಕಿ? ನಾವು ಹುಡುಕ್ತಿರೋ ವ್ಯಕ್ತಿ ಅವ್ರ ಬಂದ್ಲೇ ಇದ್ದಾರ? ಅವ್ರ ಬಂದ್ಲಿ ಇರೋ ವ್ಯಕ್ತಿಗಳೆಲ್ಲ ನನಗೆ ಗೊತ್ತು. ನನಗೆ ಗೊತ್ತಿಲ್ಲದೆ ಇರೋ ಆ ವ್ಯಕ್ತಿ ಯಾರಿದ್ದಾರೆ ಅವನ ಬಂದ್ಲಿ? ಒಬ್ರು ಶೇಖ್ರಿ ತಂದೆ ಅಂತೆ. ಅಂದ್ರೆ ಶಂಕರ್ ಶಾಸ್ತ್ರಿಗಳು ಅವರು ಊರಿಗೆ ಬಂದಿದ್ದಾರ? 23 ವರ್ಷಗಳ ಕಾಲ ಅಜ್ಞಾತವಾಗಿದ್ದವರು. ಅವ್ರನ್ನ ಹುಡುಕೋದಕ್ಕೆ ಅವ್ರ ಮನೆಯವರೆಲ್ಲ ಕಷ್ಟಪಡ್ತಾ ಇದ್ರು. ಹಾಗಾಗಿ ಶಾಸ್ತ್ರ ಸಲಹೆ ಕೇಳೋದಕ್ಕೆ ನನ್ನ ಹತ್ರನೂ ಬರ್ತಾ ಇದ್ರು. ಮಹಾನ್ ಸಾಧಕರು.
ಅವರು ಊರಿಗೆ ಬಂದಿದ್ದಾರಾ? ಹೌದು, ಇನ್ನೊಂದು ವ್ಯಕ್ತಿ ಅದ್ಯಾವುದೋ ಹುಡುಗಿ ಅಂತೆ. ಆ ಮುದ್ಕಪ್ಪನೇ ಆ ಹುಡುಗಿನ ಕರ್ಕೊಂಡು ಬಂದಿದ್ದಾನಂತೆ. ಆ ಹುಡುಗಿನೂ ನಮ್ಮ ಕೆಲಸಕ್ಕೆ ತೊಂದರೆ ಕೊಡೋ ವ್ಯಕ್ತಿ ಆಗಿರ್ಬೋದು. ಹುಡುಗಿನ? ಯಾವ ಹುಡುಗಿ? ಆ ಹುಡುಗಿಗೂ ಅವ್ರಿಗೂ ಏನು ಸಂಬಂಧ? ಇದ್ದೋಳೊಬ್ಳು ಬಲಿಯಾಗಿ ಹೋಗ್ಬಿಟ್ಲಲ್ಲ. ನನಗೂ ಸರಿಯಾಗಿ ಗೊತ್ತಿಲ್ಲ ಆ ಹುಡುಗಿ ಯಾರು ಏನು ಅಂತ. ಈಗ ಯಾವ ಸಂಬಂಧವಾದರೆ ನನಗೇನು? ಹಾಳಾಗಿ ಕೈಗಳಿಗೆ ಮಗಳು ಸಮಾನವಾದ ಸುಂದರಿ ರಕ್ತಾನೆ ಅಂಟಿದ್ದಾಯ್ತು. ಯಾರಾದರೆ ನನಗೇನು? ನಿವಾರಿಸ್ಕೊಳ್ಬೇಕು ನಮ್ಮ ದಾರಿಗಿರೋ ಎಲ್ಲ ಅಡಚಣೆಗಳನ್ನು. ಇಲ್ಲ ಅಂದರೆ ನಮ್ಮ ದಾರಿಗೆ ಮುಳ್ಳಾಗುತ್ತೆ. ಹಾಗೆ ಮಾಡ್ಕಡ್ಕೆ. ನನ್ನಿಂದ ನೀನು ಏನು ಸಹಾಯ ಬೇಕಾದರೂ ಕೇಳು. ಸಮಯ ಬಂದಾಗ ಕೇಳ್ತೀನಿ.